ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಹದ್ದಿಯಲ್ಲಿರುವಂಥ ಒಬ್ಬ ರೌಡಿ ಶೀಟರ್ ನೇಪಾಳಿ ಮಂಜಾ ಅಂತ ಅವರು ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದಿಸ್ ಕೇಸ್ ಮತ್ತು ನಿಮ್ಮ ಇದಕ್ಕೆ ಫಾರ್ ಯುವರ್ ಕನ್ಸಂಪ್ಷನ್. ಇಲ್ಲಿಂದ ನಮ್ಮ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ರೆಕಾರ್ಡಲ್ಲಿ ಮತ್ತು ಇದರಲ್ಲಿ ಮಾತ್ರ ಅವರು ರೌಡಿ ಶೀಟರು. ಅದಾದ ನಂತರ ಅಲ್ಲಿ ತಮ್ಮ ಬೇಸನ್ನು ಶಿಫ್ಟ್ ಮಾಡಿಬಿಟ್ಟು ಕುಣಿಗಲ್ ಹತ್ರ ಸ್ಲ್ಯಾಬ್ ಮಾಡಿದ್ದಕ್ಕೋಸ್ಕರ ರಿಟರ್ನ್ ಮನೆಗೆ ಹೋದ ನಂತರ ಅವರ ಬ್ರದರ್ ಒಬ್ಬರಿದ್ದಾರೆ, ಯಾರೋ ಬ್ರದರ್ ಇದ್ದಾರೆ, ಅವರು ಅಕ್ಯೂಸ್ ನಂಬರ್ 1 ಈ ಕೇಸಲ್ಲಿ. ಬೆಂಗಳೂರು ಐಟಿಬಿಟಿ ಸಿಟಿ, ಬೆಂಗಳೂರು ಸಿಲಿಕಾನ್ ಸಿಟಿ, ಬೆಂಗಳೂರು ಫ್ಯಾಷನ್ ಸಿಟಿ, ಬೆಂಗಳೂರು ಗಾರ್ಡನ್ ಸಿಟಿ ಅಂತೆಲ್ಲ ನಾವು ಕರಿತೇವೆ. ಇದರೊಟ್ಟಿಗೆ ಬೆಂಗಳೂರು ಇತ್ತೀಚಿನ ವರ್ಷಗಳಲ್ಲಿ ಕ್ರೈಮ್ ಸಿಟಿಯು ಕೂಡ ಆಗ್ತಾ ಇದೆ. ಇಲ್ಲಿನ ಪುಂಡರು ತಮ್ಮ ಅಟ್ಟಹಾಸವನ್ನ ಮೆರೆಯಲು ಅಮಾಯಕರನ್ನ ಬಲಿ ತೆಗೆದುಕೊಳ್ಳೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಮೇಂಟೈನ್ ಮಾಡಲು ಹೋಗಿ ಕ್ರೈಮ್ಗಳಲ್ಲಿ ಪಾಲ್ಗೊಳ್ತಾರೆ. ಹಾಗೆಯೇ ಅವರು ನೋಡಿದಂತವರು ಎಲ್ರೂ ಗೌರವ ಕೊಡ್ಬೇಕು, ಪಡ್ಡೆ ಹುಡುಗರ ಹಿಂಡಿ ಇರಬೇಕು ಅಂತೇಳಿ ಈ ರೀತಿಯಾದಂತಹ ಸಿನಿಮಾಗಳನ್ನ ನೋಡಿ ಈ ಒಂದು ಕ್ರೈಮ್ ದುನಿಯಾಕ್ಕೆ ಬಂದ್ಬಿಡ್ತಾರೆ. ಆ ಒಂದು ಕ್ರೈಮ್ ದುನಿಯಾದಲ್ಲೇ ಅಂದ್ರೆ ಮಚ್ಚಿಡ್ದವನು ಮಚ್ಚಿಂದಲೇ ಹೋಗ್ತಾನೆ ಅನ್ನೋದಕ್ಕೆ ಹಲವು ಬಾರಿ ನಮಗೆ ಉದಾಹರಣೆಗಳು ಸಿಗ್ತವೆ. ಈಗ ಅಂತಹದ್ದೇ ಒಂದು ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ಉಪವಿಭಾಗದ ಹೆಬ್ಬಗೋಡಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದಂತಹ ಮಂಜಾ ಅಲಿಯಾಸ್ ನೇಪಾಳಿ ಮಂಜನನ್ನ ಅದೇ ಮೊಚ್ಚಿನಿಂದ ಕೊಚ್ಚಿ ಕೊಂದಿದ್ದಾರೆ ಅವನ ಸ್ನೇಹಿತರೆ. ಲೋಕಲ್ ಅಲ್ಲಿ ಮೇಂಟೈನ್ ಮಾಡಬೇಕು ಮತ್ತು ನಾನ್ ಸೀನಿಯರ್ ಇದ್ದೀನಿ, ನನಗೆ ಗೌರವ ಕೊಡಬೇಕು ಅಂತೇಳಿ ಈ ಒಂದು ಮೇಂಟೈನ್ಗೆ ಹೋಗಿ ಪ್ರಾಣವನ್ನ ಮಂಜಾ ಕಳ್ಕೊಂಡ್ರೆ, ಆ ಒಂದು ಪ್ರಾಣವನ್ನ ತೆಗೆದಂತವ್ರು ಇದೀಗ ಪರಪ್ಪನಗ್ರಹಾರ ಜೈಲ್ ಸೇರಿದ್ದಾರೆ. ಇವರೆಲ್ಲರೂ ಕೂಡ ಒಟ್ಟಿಗೆನೆ ಇದ್ದಂಥವ್ರು ಅವನ ಸ್ನೇಹಿತರೇ ಆಗಿದ್ದಾರೆ. ಏನು ಈ ಘಟನೆ? ಆ ನಂತರ ಈ ಒಂದು ಘಟನೆ ನಡೆದಿದ್ದೇ ಯುಗಾದಿ ಹಬ್ಬದ ಅಂದ್ರೆ ಹಿಂದೂಗಳ ಪಾಲಿಗೆ ಹೊಸ ವರ್ಷದ ಹೊಸತಡುಕು ದಿನವೇ ಈ ಒಂದು ಹೆಣ ಬಿದ್ದಿದೆ. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಅಂದು ಹೊಸತಡುಕು ಎಲ್ರೂ ಕೂಡ ಆ ಹೊಸತಡುಕಿನ ಸಂಭ್ರಮದಲ್ಲಿದ್ರೆ, ಇಲ್ಲೊಂದು ಕಡೆ ಮಠ ಮಧ್ಯಾಹ್ನವೇ ಮಂಜಾ ಅಲಿಯಾಸ್ ನೇಪಾಳಿ ಮಂಜಾ ಈಗಾಗಲೇ 1 ವರ್ಷದ ಹಿಂದೆ ಅಮಾಯಕನೋರ್ವನನ್ನ ಬಲಿ ಪಡೆದುಕೊಂಡಿದ್ದಂತ ಜಗ್ಗ ಅಲಿಯಾಸ್ ಜಗ, ಇವನು ವರ್ಷದ ಹಿಂದೆ 1 ಅಡಿ ಜಮೀನಿಗಾಗಿ ಮನೆ ಸಮೀಪದಲ್ಲೇ ಇದ್ದಂತ ಅಮಾಯಕ ವ್ಯಕ್ತಿಯೋರ್ವನನ್ನ ಕೊಚ್ಚಿ ಕೊಂದಿದ್ದ ಆ ಜಗ ಮತ್ತು ಅವನ ತಮ್ಮ ಮಹೇಶ ಮತ್ತು ಇನ್ನಿತರೆ ಸಹಚರರು ಮಧ್ಯಾಹ್ನವೇ ಎಣ್ಣೆ ಹೊಡಿತ ಕೂತಿದ್ರು. ಅಲ್ಲಿಗೆ ನೇಪಾಳಿ ಮಂಜಾ ಬಂದಿದ್ದಾನೆ. ಇಬ್ಬರು ಮಾತನಾಡ್ಕೊಳ್ಳುವಾಗ ಜಗನ ತಮ್ಮ ಮಹೇಶ ಏಕವಚನದಲ್ಲಿ ಮಂಜನನ್ನ ಮಾತನಾಡಿಸಿದ್ದಾನೆ. ಅದಕ್ಕೆ ಮರ್ಯಾದೆ ಕೊಟ್ಟು ಮಾತಾಡೋ, ನಾನು ಸೀನಿಯರ್ ಇದ್ದೀನಿ ಅಂತ ಹೇಳಿದ್ದಾನೆ. ನೀನ್ ಯಾವ ಸೀನಿಯರೋ, ನಮ್ಮಣ್ಣ ಕೂಡ ಸೀನಿಯರೇ ಅಂತ ಹೇಳಿದ್ದಾನೆ. ಜಗ ಮತ್ತು ನೇಪಾಳಿ ಮಂಜನ ನಡುವೆ ಒಂದಷ್ಟು ಮಾತಿನ ಚಕಮಕಿ ನಡೀತು. ಆ ಸಂದರ್ಭದಲ್ಲಿ ಮಹೇಶ ಕೂಡ ಮಾತುಕತೆ ಮಾಡ್ದ. ನೇಪಾಳಿ ಮಂಜ ಜಗನಿಗೆ ತಲೆ ಮೇಲೆ ಒಂದು ಕೊಡ್ತಾನೆ, ಹೋಗೋ ಮುಚ್ಕೊಂಡು ಅಂತ ಹೇಳ್ತಾನೆ. ಆ ಒಂದು ಮಾತಿಗೆ ಜಗ ಏನೂ ಮಾತಾಡೋದಿಲ್ಲ, ತಮ್ಮನನ್ನ ಕರ್ಕೊಂಡು ತಮ್ಮನ ಸ್ನೇಹಿತರನ್ನ ಕರ್ಕೊಂಡು ಹೊರಟು ಬಿಡ್ತಾನೆ. ಆದ್ರೆ ಮನೆಗೆ ಹೋದ ನಂತರ ಕೊತ ಕುದಿಯಲು ಆರಂಭಿಸುತ್ತೆ. ಆ ಒಂದು ಘಟನೆಗೆ ಸಂಬಂಧಿಸಿದಂತೆ ಮಧ್ಯಾಹ್ನ ಇಡೀ ಕುಳಿತು ಯೋಚನೆ ಮಾಡಿಕೊಂಡು ಸ್ಕೆಚ್ ಹಾಕೇ ಬಿಡ್ತಾರೆ. ದಿನಾಂಕ 30/4/2025 ರಾತ್ರಿ ವೇಳೆಯಲ್ಲಿ ಒಂದು ನಮ್ಮ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಇನ್ಸಿಡೆಂಟ್ ಆಗಿರುತ್ತೆ. ಆ ಇನ್ಸಿಡೆಂಟ್ ಏನು ಅಂತಂದರೆ, ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಹದ್ದಿಯಲ್ಲಿರುವಂಥ ಒಬ್ಬ ರೌಡಿ ಶೀಟರ್ ನೇಪಾಳಿ ಮಂಜಾ ಅಂತ, ಅವರು ಮರ್ಡರ್ ಆಗಿರೋದು. ಆ 103 ಕೇಸ್ ನಾವು ರಿಜಿಸ್ಟರ್ ಮಾಡ್ತೀವಿ. ಆ ಕೇಸ್ ರಿಜಿಸ್ಟರ್ ಮಾಡಿದ ನಂತರ ತನಿಖೆ ಮಾಡ್ಕೊಂಡ್ಬಿಟ್ಟು ಯಾಕೆ ಏನು ಅಂತ ನಮ್ಮ ಒಂದು ವಿಶೇಷ ತಂಡವನ್ನು ನಾವು ಇಮಿಡಿಯೇಟಾಗಿ ಮಾಡಿದ್ವಿ. ಆ ದಿವಸ ರಾತ್ರಿ ಕೂಡ ನಿಮಗೆ ನಾನು ಗೈಡ್ ಕೊಟ್ಟಿದ್ದೆ ಆಗಿರೋದ್ರ ಬಗ್ಗೆ. ಸೊ ಬ್ರೀಫ್ ಫ್ಯಾಕ್ಟ್ಸ್ ಆಫ್ ದಿಸ್ ಕೇಸ್ ಮತ್ತು ನಿಮ್ಮ ಇದಕ್ಕೆ ಫಾರ್ ಯುವರ್ ಕನ್ಸಂಪ್ಷನ್ ಇಸ್ ದಟ್ ಹಿನ್ನೆಲೆ ಏನು ಅಂತಂದರೆ, ಯುಗಾದಿ ಹಬ್ಬದ ಪ್ರಯುಕ್ತ ಇವರು ಏನು ರೌಡಿ ಶೀಟರ್ ಇದ್ದಾರೆ, ನೇಪಾಳಿ ಮಂಜ ಅಂತ ಏನಿದ್ರು, ಅವರು ಹಾಲಿ ವಸತಿ ಈ ಕಡೆ ಕುಣಿಗಲ್ಲು ಬೇರೆ ಕಡೆಲ್ಲ ಅಲ್ಲಿ ಇರ್ತಿದ್ರು. ಇಲ್ಲಿಂದ ನಮ್ಮ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ರೆಕಾರ್ಡಲ್ಲಿ ಮತ್ತು ಇದರಲ್ಲಿ ಮಾತ್ರ ಅವರು ರೌಡಿ ಶೀಟರು. ಅದಾದ ನಂತರ ಅಲ್ಲಿ ತಮ್ಮ ಬೇಸನ್ನು ಶಿಫ್ಟ್ ಮಾಡಿಬಿಟ್ಟು ಕುಣಿಗಲ್ ಹತ್ರ ಇರ್ತಾರೆ.
ಹಬ್ಬದ ಪ್ರಯುಕ್ತ ಅಂದರೆ ಯುಗಾದಿ ಹಬ್ಬದ ಪ್ರಯುಕ್ತ ಮೇ ಬಿ ಓಲ್ಡ್ ಫ್ರೆಂಡ್ ಸರ್ಕಲ್ ಏನು ಇದ್ದು ಅಂತ ಅವರು ಆ ದಿವಸ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಮಾಡೋಕ್ಕೆ ಅಲ್ಲಿ ಬರ್ತಾರೆ. ಮಧ್ಯಾಹ್ನ ಟೈಮಲ್ಲಿ ಫ್ರೆಂಡ್ಸ್ ಜೊತೆಗೆ ಕುಡಿದು ಪಾರ್ಟಿ ಮಾಡಬೇಕಾದಾಗ ಆವಾಗ ಇನ್ನೊಬ್ಬ ವ್ಯಕ್ತಿ ಇಲ್ಲೊಬ್ರು ಇದ್ದಾರೆ, ಅವರು ಇದರೊಳಗೆ ಕೇಸಲ್ಲಿ ಅಕ್ಯೂಸ್ಡ್ ಕೂಡ. ಅವರು ಅವರಿಗೆ ಅವನು ಮಂಜ ಯಾವುದೋ ಒಂದು ಕಾರಣದಿಂದ ನೀನು ಸೀನಿಯರು ನಾನು ಸೀನಿಯರು ಅಂತ ತಿಳ್ಕೊಂಡ್ಬಿಟ್ಟು ಒಂದು ಈ ಇಶ್ಯೂ ಮೇಲೆ ಅವರಿಬ್ಬರದು ಒಂದು ವಾಗ್ವಾದ ಆಗುತ್ತೆ. ಅದಾದ ನಂತರ ಅವ್ರಿಗೆ ಒಂದು ಕಪಾಳ ಮೋಕ್ಷನ್ ಕೂಡ ಆಗಿರುತ್ತೆ ಇವರು ಯಾರು ಅಕ್ಯೂಸ್ಡ್ ಇದ್ದಾರೆ. ಸೊ ಇವರು ಇಂಟರ್ನ್ ಅದಾದ ನಂತರ ಅವರು ಸ್ಲ್ಯಾಪ್ ಮಾಡಿದ್ದಕ್ಕೋಸ್ಕರ ರಿಟರ್ನ್ ಮನೆಗೆ ಹೋದ ನಂತರ ಅವರ ಬ್ರದರ್ ಒಬ್ಬರು ಇದ್ದಾರೆ, ಯಾರೋ ಬ್ರದರ್ ಇದ್ದಾರೆ, ಅವರು ಅಕ್ಯೂಸ್ ನಂಬರ್ 1 ಈ ಕೇಸಲ್ಲಿ. ಅವರು ತಮ್ಮ ಭಾಳಷ್ಟು ಇವ್ರ ಜೊತೆಗೆ ಅಟ್ಯಾಚ್ಮೆಂಟ್, ಅಣ್ಣ ತಮ್ಮ ಇವರಿಗೂ ಅಕ್ಯೂಸ್ ನಂಬರ್ 1 and 2 ಅಟ್ಯಾಚ್ಮೆಂಟ್ ಜಾಸ್ತಿ. ನಮ್ಮ ಅಣ್ಣನಿಗೆ ಈ ರೀತಿ ಮಾಡಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಅವ್ರಿಗೆ ಬೇಕಾದ ಫ್ರೆಂಡ್ಸ್ ಯಾರು ಇದ್ದಾರೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಆ ದಿವಸ ಸಾಯಂಕಾಲ ಮಧ್ಯಾಹ್ನ ಘಟನೆ ಆದ ನಂತರ ಸಾಯಂಕಾಲ ಇವರು ಎಲ್ಲಿ ಡ್ರಿಂಕ್ ಮಾಡಿ ಕೂತಿರ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವರಿಗೆ ಹೌದು, ಹೀಗೆ ಕಾಲ್ ಕಿತ್ತಂತವ್ರು ಇವರು ಇಲ್ಲಿಂದ ಪರಾರಿಯಾಗಿ ನೇರವಾಗಿ ಚಂದಾಪುರಕ್ಕೆ ಹೋಗ್ತಾರೆ. ಅಲ್ಲಿ ಬುಲೆಟ್ ಬಾಬು ಅನ್ನಂತವರ ಸಹಾಯವನ್ನ ಪಡ್ಕೊಳ್ತಾರೆ. ಬುಲೆಟ್ ಬಾಬು ಇವರು ತಪ್ಪಿಸ್ಕೊಳ್ಳೋದಕ್ಕೆ ವಾಹನವನ್ನ ಮಾಡ್ಕೊಡ್ತಾನೆ ಮತ್ತು ಅವರಿಗೆ ಅವರ 5 ಜನರ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿ ಮೊಬೈಲ್ಗಳನ್ನ ತನ್ನ ಬಳಿಯೇ ಇರಿಸ್ಕೊಂಡು ಇವರೆಲ್ಲರಿಗೂ ಕೂಡ ಸಹಾಯ ಮಾಡಿದನ್ನ ಕಳಿಸ್ಕೊಡ್ತಾನೆ. ಇದೇ ನೋಡಿ ಈಗ ಬುಲೆಟ್ ಬಾಬುಗೂ ಕೂಡ ಮುಳುವಾಯ್ತು. ಇವನಿಗೆ ಸಹಾಯ ಮಾಡಿದ್ರು. ಮತ್ತೆ ಮಹೇಶ ಮತ್ತು ಜಗ ನೇರವಾಗಿ ಹೋಗಿ ವಕೀಲರ ಸಹಾಯದಿಂದ ನ್ಯಾಯಾಲಯದಲ್ಲಿ ಶರಣಾಗ್ತಾರೆ. ಹೀಗೆ ನ್ಯಾಯಾಲಯದಲ್ಲಿ ಶರಣಾಗಿದ್ದಕ್ಕೆ ಕುಪಿತರಾದಂತ ಪೊಲೀಸ್ನವರು ಈಗ ಬುಲೆಟ್ ಬಾಬುನು ಕೂಡ ಜೈಲಿಗೆ ಕಳಿಸಿದ್ದಾರೆ. ಘಟನೆಗಳಿಗೆ ಸಂಬಂಧಿಸಿ ಆ ನಂತರ ಇವರನ್ನ ನ್ಯಾಯಾಲಯದಲ್ಲಿ ಶರಣಾದ ನಂತರ ಪೊಲೀಸ್ನವರು ತಮ್ಮ ವಶಕ್ಕೆ ಪಡೆದುಕೊಂಡು ಸ್ಪಾಟ್ ಮಾಜರ್ ಮಾಡಿಸಿದ್ದು. ಆ ಒಂದು ಸಂದರ್ಭದಲ್ಲಿ ಇದೇ ಜಗ ಮತ್ತು ಅವನ ತಮ್ಮ ಮಹೇಶ ಸ್ಪಾಟ್ ಮಾಜರ್ನಲ್ಲಿ ಎಲ್ಲಿ ಕೊಂದ್ವಿ, ಹೇಗ್ ಕೊಂದ್ವಿ ಅಂತೇಳಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಮತ್ತು ಕ್ರೈಮ್ ತಂಡಕ್ಕೆ ವಿವರಣೆ ನೀಡ್ತಾ ಇರೋದು ಹೀಗೆ. ನಾನು ಈ ಕಡೆ ನಿಲ್ಲಿಸ್ಕೊಂಡೆ, ಆಮೇಲೆ ನನ್ನ ಹುಡುಗ ಹಿಡಿದ ಕೆಳಗೆ ಆ ಕಡೆ ಗಾಡಿ ನಿಲ್ಲಿಸಿದ್ರೆ ಬೇರೆ ಗಾಡಿಯಲ್ಲೇ ಕುತ್ಕೊಂಡಿದ್ದೆ. ನಾನು ಗಾಡಿ ತಗೊಂಡು ನಿಲ್ಲಿಸ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ದೆ. ಆಮೇಲೆ ಅಲ್ಲಿಂದ ಮಂಜು ಏನು ಮಾಡಿದ್ರೆ, ಈಗ ಹುಡುಗರೆಲ್ಲ ಇದ್ರಲ್ವ, ಟೋಟಲ್ ಏನು ಬಂದರು ಬ್ಯಾಚ್ ಇದ್ದಂಗೆ ಮಂಜು ಜೊತೆ ಬಂದರು. ಏನೋ ಜಾಗ ಅಂದ್ಕೊಂಡು ಮಂಜು ಬಂದಿದ್ದು. ನನಗೆ ಇಲ್ಲಿ ಸ್ವಲ್ಪ ನನಗೊಂಥರ ನರ್ವಸ್ ಆಗಿಬಿಟ್ಟು ನನ್ನ ತಮ್ಮ ಏನೋ ಆಗ್ತೈತೆ ಅಂದ್ಬಿಟ್ಟು ನಾನು ಗಲಿಬಿನಲ್ಲಿ ಏನು ಮಾಡಿದೆ, ಎತ್ತರ ಅಂದ್ಬಿಟ್ಟೆ ಸರ್. ಅಲ್ಲಿ ಇನ್ಸಿಡೆಂಟ್ ಆಗೋಷ್ಟೊಳಗೆ ಏನು ಎಲ್ಲರೂ ಸೇರಿ ನನ್ನ ತೊಳ್ಬಿಟ್ರು ಸರ್. ಹೊಡ್ಕೊಂಡು ಅವ್ನು ಇಕ್ಕಡೆ ಹೋದ್ನ, ಹಿಂಗೆ ಇಟ್ಕೊಂಡು ಹಿಂಗೆ ಓಡೋದು. ಓಡಿದ ತಕ್ಷಣ ದಿನೇಶ್ ಕಾಲಾಗಿ ಎತ್ತರೋ ಅಂತ ಓಡೋದು. ಎತ್ತರೋ ಅಂತ ಓಡೋದು ನಂಗೆ ಗೊತ್ತಾಗ್ಬಿಡ್ತು. ಓಡೋ ಯಾರು ಓಡ್ರಿ ಅಂತ ಹೇಳಿದ್ದು ಇದನ್ನೇ ಓಡೋದು. ಭಯ ಬಂದ್ಬಿಟ್ಟು ತಪ್ಪದಿಲ್ಲ ಅವ್ನು ನೋಡಿದ್ದ ಅಂತ ನಮಗೆ ಭಯ, ನಾವು ಅವ್ನು ಭಯ ಆಗಿಲ್ಲ. ಇನ್ನೊಂದು ತೊಳ್ಬಿಟ್ರಲ್ಲ ಇವ್ರಿಗೆ ಇಷ್ಟು ಜನ ಇದ್ರಲ್ಲ, ಅವ್ನಿಗೆ ಭಯ ಆಗಲಿಲ್ಲ. ನಾವು 5 ಜನ ಇದ್ದಿದ್ದು. ಇವ್ರು ಯಾವ ನಿಮ್ಗೆ ತೊಳ್ಳಿದ್ರು ನನ್ನ ಇಟ್ಕೊಂಡು ಬಂದ ನಾನು ತೊಳೆದು ಸರ್. ಹೀಗೆ ಇದು ಗೊಲ್ಲಳ್ಳಿಯ ಎಲ್ಲಿ ಅವರು ರಾತ್ರಿ ಕುಡಿದು ಆ ಸ್ಪಾಟ್ ನಲ್ಲಿ ನೇಪಾಳಿ ಮಂಜನನ್ನ ಕೊಚ್ಚಿದ್ರು ಅದೆಲ್ಲ ದೃಶ್ಯಗಳನ್ನ ತೋರಿಸಿದ್ದು ಹೀಗೆ. ತೊಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಾನು ತೆಗಿತಿದ್ದು ಹುಡುಗರು ಯಾರು ರಂಗ ಆಮೇಲೆ ಮಾತು ಇವರೆಲ್ಲ ಇದ್ರಲ್ಲ, ಇವ್ರು ಇಟ್ಕೊಂಡು ಬಂದಾಗ ತೊಳೆದೇ ಹಿಂಗೆ ಅದಕ್ಕೆ ಮುಂಚೆ ನನಗೆ ಅಡ್ಡ ಬಂದಿದ್ರು. ಅಲ್ಲಿ ಎತ್ತರ ನನಗೆ ಅಡ್ಡ ಬಂದ್ಬಿಟ್ರು ಸರ್ ಎಲ್ಲರೂ. ಅಷ್ಟರಲ್ಲಿ ದಿನೇಶ್ ತಮ್ಮ ಮೇಲೆ ನಮ್ಮ ನೀರು ಈ ಕಡೆ ಓಡೋದು ದಿನೇಶ್ ಅವಾಗ ಬಿದ್ದ ಕೆಳಗೆ ಬಿದ್ದ ತಕ್ಷಣ ರಪ್ರಪ್ಪ ಅಂತ ಹಾಕಿದ್ರು. ಆ ಕಡೆಗೆ ಹೋಗ್ರ ಸಾಯ್ಬೇಕು. ಇದೀಗ ಲೋಕಲ್ ಅಲ್ಲಿ ಅವಾ ಮೇಂಟೈನ್ ಮತ್ತು ಸೀನಿಯಾರಿಟಿ ತೋರಿಸೋದಕ್ಕೆ ಹೋಗಿ ಸೀನಿಯಾರಿಟಿ ವಿಚಾರದಲ್ಲಿ ಜಗಳ ಹಾಡ್ಕೊಂಡು ನೇಪಾಳಿ ಮಂಜನನ್ನು ಕೊಚ್ಚಿ ಕೊಂದು ಹಾಕಿದ್ದಾರೆ. ಕೊನೆಗೆ ನಿಮಗೆ ನೇಪಾಳಿ ಮಂಜ ಅಂದ್ರೆ ಇವನೇನು ನೇಪಾಳದವನ ಅಂತ ಅನ್ನಿಸ್ತಿದ್ಯಾ? ಖಂಡಿತವಾಗ್ಲೂ ಇಲ್ಲ. ಮಂಜ ಇವನು ಕೆಂಪಗಿದ್ದ, ಕುಳ್ಳಗಿದ್ದ ಮತ್ತು ಅವನ ಕಣ್ಣುಗಳು ಕೂಡ ಚಿಕ್ಕದಾಗಿದ್ದು, ಹಾಗಾಗಿ ನೇಪಾಳಿಗಳಿಗೆ ಹೋಲಿಕೆ ಆಗ್ತಾ ಇದ್ದ. ಹಾಗಾಗಿ ಇವನಿಗೆ ನೇಪಾಳಿ ಮಂಜ ಅಂತೇಳಿ ಹೆಸರು ಬಂತು. ನೇಪಾಳಿ ಮಂಜ ಯಾವ ಮೊಚ್ಚನಿಂದ ಈಗಾಗಲೇ 8ಕ್ಕೂ ಹೆಚ್ಚು ಪ್ರಕರಣಗಳು, ರೌಡಿ ಶೀಟರ್,
ಈ ರೀತಿಯಾದಂಥ ಪ್ರಕರಣಗಳಲ್ಲಿದ್ದಂಥ ಮಂಜ ಈಗ ಆ ಒಂದು ಮಚ್ಚಿನಿಂದಲೇ ಇಹಲೋಕವನ್ನ ತ್ಯಜಿಸಿದ್ದಾನೆ. ಇನ್ನು ನೇಪಾಳಿ ಮಂಜನ ನೂರಾರು ಸಹಚರರು, ಸ್ನೇಹಿತರು ಇದ್ದಾರೆ. ಈ ಜಗನಿಗೆ ಇನ್ನೇನ್ ಕಾದಿದೆಯೋ. ಜಗ ಈಗಾಗಲೇ ಇದು 2ನೇ ಕೊಲೆ ಪ್ರಕರಣ, ಒಂದಷ್ಟು ಸುಲಿಗೆ ಪ್ರಕರಣಗಳು ಇದೆ. ಮಹೇಶ ಈ ಒಂದು ಹೊಡೆದಾಟ ಬಡಿದಾಟದಲ್ಲಿ ಮಹೇಶನ 2 ಬೆರಳುಗಳು ಕೂಡ ಹೋಗಿದೆ. ಮಾಡಿದ ಪಾಪ ಏನು ಕಡಿಮೆನೇನ್ರಿ, 2 ಬೆರಳುಗಳನ್ನ ಕಳ್ಕೊಂಡಿದ್ದಾನೆ. ಮತ್ತು ಇವನಿಗೆ ಸಹಾಯ ಮಾಡಿದ ಎಲ್ಲರೂ ಕೂಡ ಈಗ ಪರಪ್ನಗ್ರಾರ ಜೈಲ್ ಸೇರಿದ್ದಾರೆ. ಈಗಲಾದ್ರೂ ಇವರು ಬುದ್ಧಿ ಕಲಿತಾರ, ಮುಖ್ಯವಾಹಿನಿಯಲ್ಲಿ ನೆಟ್ಟಿಗೆ ನಡ್ಕೊಳ್ತಾರ, ಅದಂತೂ ನನಗೆ ಖಂಡಿತವಾಗ್ಲೂ ಅನ್ನಿಸ್ತಿಲ್ಲ. ಆದ್ರೂ ಕೂಡ ಮುಂದೆ ಏನಾಗುತ್ತೋ ಅದು ಗೊತ್ತಿಲ್ಲ. ನೇಪಾಳಿ ಮಂಜನ ಸಹಚರರು ಸುಮ್ಮನಿರ್ತಾರೋ ಇಲ್ವೋ ಗೊತ್ತಿಲ್ಲ. ಜಗನ ಸ್ಥಿತಿ ಏನಾಗುತ್ತೋ, ಅವನ ತಮ್ಮ ಮಹೇಶ ಏನಾಗ್ತಾನೋ ಅದೆಲ್ಲವೂ ಕೂಡ ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.